ಹಲೋ, ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ದೀರ್ಘಾವಧಿ ಹೂಡಿಕೆಗೆ ಮತ್ತೆ ಇನ್ನೊಂದಿಷ್ಟು ಸ್ಟಾಕ್ಗಳು ಬೇಕು ಅಂತ ಮೆಸೇಜ್ ಮಾಡ್ತಾ ಇರ್ತಾರೆ. ಈ ಸಾರಿ ನಾನು ಫಸ್ಟ್ ಸೆಕ್ಟರ್ ತೊಗೊಂಡಿದ್ದು ಪವರ್ ಸೆಕ್ಟ್ರ್ ಮತ್ತು ಮೆಟಲ್ ಸೆಕ್ಟರ್. ಅದರ ಫ್ಯೂಚರನ್ನು ನಾವು ಹೀಗಾಗಬಹುದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ. ಆ ಸೆಕ್ಟರ್ ಬಗ್ಗೆ ನಾವು ಪ್ರಿಡಿಕ್ಟ್ ಮಾಡ್ಬೋದು, ಆದರೆ ಸ್ಟಾಕ್ಗಳ ಬಗ್ಗೆ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಅದೇ ರೀತಿ ಇನ್ನೊಂದು ಬರೋ ದಿನಗಳಲ್ಲಿ ನಾವು ನಮ್ಮ ದೇಶದ ಜನಸಂಖ್ಯೆಯನ್ನು ಗಮನದಲ್ಲಿಟ್ಕೊಂಡು ಈಗಿರ್ತಕ್ಕಂಥ ಜನರ ಆರೋಗ್ಯ ಸ್ಥಿತಿಗಳನ್ನು ಗಮನದಲ್ಲಿಟ್ಕೊಂಡು ಹೇಳೋದಾದರೆ, ಬರೋ ದಿನಗಳಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಸಮಸ್ಯೆಗಳು ಹೆಚ್ಚಿಗೆ ಆಗ್ತಕ್ಕಂಥ ಸಾಧ್ಯತೆಗಳು ಇದ್ದೇ ಇರುತ್ತೆ. ಈಗಾಗಲೇ ನೋಡ್ತಿರ್ಬೋದು, ಅತಿ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ದೊಡ್ಡ ರೋಗಗಳು ಬರ್ತಾ ಇದ್ದಾವೆ ಮನುಷ್ಯರಿಗೆ. ಸೊ ನಾವು ಸೇವಿಸ್ತಿರ್ತಕ್ಕಂಥ ಆಹಾರ, ಗಾಳಿಯಿಂದ ಹಿಡಿದು ಎಲ್ಲ ಕಲುಷಿತ ಆಗಿರೋದ್ರಿಂದ ಇನ್ನು ಬರೋ ದಿನಗಳಲ್ಲಿ, ಬರೋ ವರ್ಷಗಳಲ್ಲಿ ಇದಕ್ಕೆ ಸಂಬಂಧಿಸಿದಂಥ ಕಾಯಿಲೆಗಳಾಗಿರ್ಬೋದು ಅಥವಾ ರೋಗಗಳಾಗಿರ್ಬೋದು, ಇನ್ನಿತರೆ ಆರೋಗ್ಯ ಸಂಬಂಧಿ ಸಮಸ್ಯೆಗಳಾಗಿರ್ಬೋದು ಬರ್ತಕ್ಕಂಥ ಸಾಧ್ಯತೆ ಇದೆ. ಈ ರೀತಿ ಸಮಸ್ಯೆಗಳು ಬಂದಾಗ ನಾವು ಮಾಡ್ತಕ್ಕಂಥ ಮೊದಲೇ ಕೆಲಸ ಏನು ಹೇಳಿ, ಹಾಸ್ಪಿಟಲ್ಸಿಗೆ ಹೋಗೋದು. ಸಣ್ಣ ಪುಟ್ಟ ಸಮಸ್ಯೆಗಳಾದರೆ ಚಿಕ್ಕ ಪುಟ್ಟ ಹಾಸ್ಪಿಟ್ಲ್ಗಳಲ್ಲಿ ಟ್ರೀಟ್ಮೆಂಟ್ ತೊಗೋತೀವಿ. ಆದರೆ ದೊಡ್ಡ ಸಮಸ್ಯೆಗಳಾದಾಗ ದೊಡ್ಡ ಹಾಸ್ಪಿಟ್ಲಿಗೆ ಹೋಗಲೇಬೇಕಾಗುತ್ತೆ. ಅದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಆಗಿರ್ಬೋದು ಅಥವಾ ಒಂದು ನಾರ್ಮಲ್ ಹಾಸ್ಪಿಟ್ಲ್ ಆಗಿರ್ಬೋದು. ಅಂದರೆ ನಾನು ಏನು ಹೇಳೋಕ್ಕೆ ಕೊಡ್ತಿದ್ದೇನೆ ಅಂದರೆ, ಈ ಸ್ಟಾಕ್ ಮಾರ್ಕೆಟಲ್ಲಿ ಈ ಹಾಸ್ಪಿಟಲ್ಸಿಗೆ ಸಂಬಂಧಿಸಿದ ಸ್ಟಾಕ್ಗಳು ಕೂಡ ಇರ್ತವೆ. ಇಂಥವುಗಳಲ್ಲಿ ನಾವು ಫಂಡಮೆಂಟಲಿ ಚೆನ್ನಾಗಿರ್ತಕ್ಕಂಥ ಸ್ಟಾಕ್ಗಳನ್ನು ಆಯ್ಕೆ ಮಾಡಿಕೊಂಡು ದೀರ್ಘಾವಧಿಯಲ್ಲಿ, ಅಂದರೆ ಹಂತ ಹಂತವಾಗಿ ಹೂಡಿಕೆ ಮಾಡ್ತಾ ಹೋಗಬೇಕು. ನಾನು ಯಾವಾಗಲೂ ಎಲ್ರಿಗೂ ಹೇಳೋದು, ದಯವಿಟ್ಟು SIPಯನ್ನು ಪ್ರಿಫರ್ ಮಾಡಿ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. ಒಂದೇ ಸಾರಿ ನನ್ನ ಹತ್ರ 10 ಲಕ್ಷ ಇದೆ ಅಂತ ಏಕಾಏಕಿ 10 ಲಕ್ಷವನ್ನು ಇವತ್ತು ಹೂಡಿಕೆ ಮಾಡಿ ಇನ್ನು 20 ವರ್ಷ ಬಿಟ್ಟು ನೋಡೋದಕ್ಕೂ, ಅದೇ 10 ಲಕ್ಷವನ್ನು ನೀವು ಪ್ರತಿ ತಿಂಗಳು ಅಥವಾ ಪ್ರತಿ ವರ್ಷಕ್ಕೊಂದು ಸಾರಿ ಇನ್ವೆಸ್ಟ್ ಮಾಡ್ತಾ ಹೋದರೆ ಅದರಲ್ಲಿ ಬರ್ತಕ್ಕಂಥ ರಿಟರ್ನ್ಸಿಗೂ ಬಹಳ ವ್ಯತ್ಯಾಸ ಇರುತ್ತೆ. ಹಾಗಾಗಿ SIP ಮೂಲಕ ಪ್ರತಿ ತಿಂಗಳು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಒಳ್ಳೆ ಕಂಪ್ನಿ ಸ್ಟಾಕ್ಗಳನ್ನ ಪರ್ಚೇಸ್ ಮಾಡ್ತಾ ಹೋಗಿ. ಈಗ ನಾನು ಮತ್ತೆ ಆ ಟಾಪಿಕ್ಕಿಗೆ ಬರೋದಾದರೆ, ಹಾಸ್ಪಿಟಲ್ ಸ್ಟಾಕ್ಗಳು ಒಳ್ಳೊಳ್ಳೆ ಸ್ಟಾಕ್ಗಳಿದ್ದಾವೆ. ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರ್ತಕ್ಕಂಥ ಸ್ಟಾಕ್ಗಳನ್ನು ನಾವು ಹುಡುಕಿ ಅದರಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗಬೇಕು. ಕೆಲವೊಂದು ಸ್ಟಾಕ್ಗಳು ತುಂಬ ದೊಡ್ಡ ಪ್ರೈಸಲ್ಲಿ ಇರ್ತವೆ. ಉದಾಹರಣೆಗೆ ಅಪೋಲೋ ಹಾಸ್ಪಿಟಲ್ಸ್. ಈಗ ನನ್ನ ಇನ್ವೆಸ್ಟ್ಮೆಂಟ್ ಬಂದು ನಾನು 500 ರೂಪಾಯಿ ಒಳಗೆ ಇನ್ವೆಸ್ಟ್ ಮಾಡಬೇಕು ಪ್ರತಿ ತಿಂಗಳು ಅನ್ನೋರಿಗೆ ಈ ಅಪೋಲೋ ಹಾಸ್ಪಿಟಲ್ಸ್ ಇಂಥ ದೊಡ್ಡ ಮಟ್ಟದ ಸ್ಟಾಕ್ಗಳು ಸಿಗೋದು ಕಷ್ಟ. ಇದು ಒಳ್ಳೆ ಸ್ಟಾಕ್, ನಿಫ್ಟಿಲಿರ್ತಕ್ಕಂಥ ಸ್ಟಾಕ್. ಅದನ್ನು ಬಿಟ್ಟರೆ ನೀವು ಹೆಸರೆಲ್ಲ ಕೇಳಿರ್ತೀರ, ನಾರಾಯಣ ಹೃದಯಾಲಯ. ಇದು ಕೂಡ ಒಂದು ಒಳ್ಳೆ ಹಾಸ್ಪಿಟಲ್ ಸ್ಟಾಕ್. ಅದೇ ರೀತಿ ಆಸ್ಟರ್ DM ಅಂತ ಇದೆ. ಅದೇ ರೀತಿ ಬೇರೆ ಬೇರೆ ಸ್ಟಾಕ್ಗಳು ಸಿಗ್ತವೆ. ನಾನು ಕೆಲವೊಂದನ್ನು ಮಾತ್ರ ಇಲ್ಲಿ ಹೆಸರಿಸ್ತಾ ಇದ್ದೇನೆ. ನೀವು ಅನಾಲಿಸಿಸ್ ಮಾಡಬೇಕಾದ್ರೆ ಅಥವಾ ಸರ್ಚ್ ಮಾಡಬೇಕಾದ್ರೆ ಅಥವಾ ರಿಸರ್ಚ್ ಮಾಡಬೇಕಾದ್ರೆ ಈ ರೀತಿಯ ಒಳ್ಳೆಯ ಸ್ಟಾಕ್ಗಳನ್ನು ಹುಡುಕಿ ಅದರಲ್ಲಿ ಹೂಡಿಕೆ ಮಾಡೋದು ಒಳ್ಳೆಯದು ಅಂತಕ್ಕಂಥದ್ದು. ಈ ಹಾಸ್ಪಿಟಲ್ ಸ್ಟಾಕ್ಸ್ ಬಿಟ್ಟರೆ ಮತ್ತೆ ಆರೋಗ್ಯ ಸಂಬಂಧಿಸಿದಂತೆ ಇನ್ಶೂರೆನ್ಸ್ ಕಂಪ್ನಿ ಸ್ಟಾಕ್ಗಳು ಕೂಡ ಬರೋ ದಿನಗಳಲ್ಲಿ ಏರಿಕೆ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಅಂದರೆ ನಮ್ಮ ಜನರಿಗೆ ಇನ್ನೂ ಅಷ್ಟೊಂದು ತಿಳುವಳಿಕೆ ಇಲ್ಲ. ಎಲ್ಲರೂ ಹೆಲ್ತ್ ಇನ್ಶೂರೆನ್ಸ್ ಇಲ್ಲೂ ಮಾಡಿಸ್ಕೊಂಡಿರಲ್ಲ ಅಥವಾ ಈ ಟರ್ಮ್ ಇನ್ಶೂರೆನ್ಸ್ಗಳನ್ನು ಮಾಡಿಸ್ಕೊಂಡಿರಲ್ಲ. ಬರ್ತಾ ಬರ್ತಾ ಹೆಲ್ತ್ ಕಾನ್ಷಿಯಸ್ನೆಸ್ ಜೊತೆಗೆ ಫ್ಯಾಮಿಲಿ ಪ್ರೊಟೆಕ್ಷನ್ ಅಂತಕ್ಕಂಥ ಪದ ಬಂದಾಗ ಬರೋ ದಿನಗಳಲ್ಲಿ, ಬರೋ ವರ್ಷಗಳಲ್ಲಿ ಜನ ಇನ್ನೂ ಹೆಚ್ಚು ಹೆಚ್ಚು ಈ ಹೆಲ್ತ್ ಇನ್ಶೂರೆನ್ಸ್ಗಳನ್ನಾಗಲಿ ಅಥವಾ ಟರ್ಮ್ ಇನ್ಶೂರೆನ್ಸ್ಗಳನ್ನಾಗಲಿ ತಗೊಳ್ಳೋ ಸಾಧ್ಯತೆಗಳಿದೆ. ಹಾಗಾಗಿ ಈ ಇನ್ಶೂರೆನ್ಸ್ ಕಂಪನಿಗಳನ್ನು ನಾವು ಒಳ್ಳೆ ಸ್ಟ್ರಾಂಗ್ ಆಗಿರ್ತಕ್ಕಂಥ, ಫಂಡಮೆಂಟಲಿ ಸ್ಟ್ರಾಂಗ್ ಇರ್ತಕ್ಕಂಥ ಸ್ಟಾಕ್ಗಳನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲೂ ಕೂಡ ನಾವು ಹೂಡಿಕೆ ಮಾಡ್ತಾ ಹೋಗ್ಬೋದು. ದೀರ್ಘಾವಧಿ ಹೂಡಿಕೆಗೆ ಈ ಒಂದು ಸೆಕ್ಟರ್ ಕೂಡ ಅತ್ಯವಶ್ಯಕವಾಗಿದೆ. ಮತ್ತೊಮ್ಮೆ ಹೇಳ್ತೀನಿ, ಇವೆಲ್ಲ ಕೇವಲ ಹೂಡಿಕೆಗೆ ಸಲಹೆಗಳಲ್ಲ, ನಿಮಗೆ ಒಂದು ಎಜುಕೇಷ್ನಲ್ ವಿಡಿಯೋಸ್ ಥರ. ಅಂದರೆ ಯಾವ ಗ್ಯಾರಂಟೆಡ್ ರಿಟರ್ನ್ಸ್ ಮಾರ್ಕೆಟಲ್ಲಿ ಯಾರೂ ಹೇಳಲ್ಲ, ಕೊಡಲ್ಲ. ಅಂದರೆ ದೀರ್ಘಾವಧಿಯಲ್ಲಿ ಇವು ನಮಗೆ ಒಳ್ಳೆ ರಿಟರ್ನ್ಸನ್ನು ಕೊಡಬಹುದು ಅಂತಕ್ಕಂಥ ಒಂದು ಊಹೆ ಅಷ್ಟೆ. ನಾನು ಹೇಳಿದಾಗೆ ಸೆಕ್ಟರ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅನ್ನೋದ್ರ ಮೇಲೆ ಈ ಸ್ಟಾಕ್ಗಳ ಪರ್ಫಾರ್ಮೆನ್ಸ್ ಕೂಡ ಇರುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಮತ್ತೆ ನಾಳೆ ಸಿಗೋಣ ಅಥವಾ ಮತ್ತೆ ಯಾವಾಗ ಟೈಮ್ ಆಗುತ್ತೋ ಅವಾಗ ಸಿಗೋಣ. ದೀರ್ಘಾವಧಿ ಹೂಡಿಕೆ ಮೇಲೆ ಗಮನ ಕೊಡಿ. ಟ್ರೇಡಿಂಗ್ ಮತ್ತು ಆಪ್ಷನ್ಸ್, ಫ್ಯೂಚರ್ಸ್ ಇವುಗಳನ್ನು ಆದಷ್ಟು ಮಟ್ಟಿಗೆ ನಿಮಗೆ ಅದರ ಬಗ್ಗೆ ಜ್ಞಾನ ಇಲ್ಲ ಅಂದರೆ ಅವಾಯ್ಡ್ ಮಾಡಿ. ನಮಸ್ಕಾರ ಸ್ನೇಹಿತರೆ.